ನಮಸ್ಕಾರ. ನಾನು ನಿಮ್ಮ ರಶ್ಮಿತಾ ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ರೆ, ಸೊ ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಬೆಂಗಳೂರಲ್ಲಿರೋ ಫ್ಲವರ್ ಶೋ ಲಾಲ್ಬಾಗ್ಗೆ. ಸೊ ವೆಲ್ಕಮ್ ಟು ಲಾಲ್ಬಾಗ್. ನಡೀರಿ ನೋಡೋಣ ಒಳಗಡೆ ಹೇಗಿದೆ ಏನು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಹೋಗ್ತಾ ಇದ್ದಂಗೆ ಸೊ ನೋಡಿದ್ರಲ್ವಾ ಎಂಟ್ರೆನ್ಸ್. ಸೊ ಇದು ನಾರ್ಮಲ್ ಡೇಸಲ್ಲೆಲ್ಲ ಈ ಥರ ಇರೋದಿಲ್ಲ, ಫುಲ್ ಖಾಲಿಯಾಗಿರುತ್ತೆ. ಇವತ್ತು ಫ್ಲವರ್ ಶೋ ಅಂದರೆ ಇನ್ನೊಂದು 2 ವೀಕ್ಸ್ ಗಂಟ ಫ್ಲವರ್ ಶೋ ನಡೆಯೋದ್ರಿಂದ ಸೊ ಟಿಕೆಟ್ ಕೂಡ ಹೈ ಆಗಿರುತ್ತೆ. ನಾರ್ಮಲ್ ಡೇಸಲ್ಲಿ ಜಸ್ಟ್ 30 ರುಪೀಸು, ಇವಾಗ ದೊಡ್ಡವ್ರಿಗೆ 80 ರುಪೀಸು, ಚಿಕ್ಕ ಮಕ್ಕಳಿಗೆ 30 ರುಪೀಸು. ಸೊ ಇದೇ ನೋಡಿ ನಮ್ಮ ಕೆರೆ, ಲಾಲ್ಬಾಗಲ್ಲಿರೋ ಕೆರೆ ತುಂಬ ಚೆನ್ನಾಗಿದೆ. ಫಸ್ಟ್ ಇಲ್ಲಿ ಬೋಟಿಂಗ್ ನಡೀತಿತ್ತು, ಬಟ್ ಇವಾಗ ಬೋಟಿಂಗ್ ಇಲ್ಲ. ಅದಾದಮೇಲೆ ಬಾತ್ಕೋಳಿನೂ ಇದೆ, ಬಟ್ ಬಾತ್ಕೋಳಿ ತುಂಬಾ ಮುದ್ದಾಗಿತ್ತು. ಅದಾದಮೇಲೆ ನೋಡಿ ಈ ಕೆರೆ ಎಲ್ಲ ನೋಡಿದ್ರಲ್ಲ, ಇದೆಲ್ಲ ನೋಡ್ಕೊಂಡು ಆದಮೇಲೆ ನಮಗೆ ತುಂಬಾ ಚೆನ್ನಾಗಿ ಹಾಡಾಡ್ತಾಯಿದ್ರು. ಅದಾದಮೇಲೆ ಮುಂದೆ ಬಂದರೆ ಫ್ರೆಶ್ ಜ್ಯೂಸ್ ಎಲ್ಲ ಇಟ್ಟಿದ್ರು. ಸೊ ಕುಡಿಯೋರು ಕುಡಿಬೋದು, ಇಲ್ಲಾದರೆ ಇಲ್ಲ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಮರಗಳು, ತುಂಬ ಅಂದರೆ ತುಂಬ ವರ್ಷಗಳ ಕಾಲದಿಂದ ಇದೆ ಇದೆಲ್ಲ. ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲೆಲ್ಲ ನೋಡೋದಕ್ಕೆ. ನನಗಂತೂ ತುಂಬ ಖುಷಿ ಆಗುತ್ತೆ ಈ ಜಾಗಕ್ಕೆ ಬರೋಕ್ಕೆ. ಅದಾದಮೇಲೆ ಮುದ್ದಾಗಿರೋ ಮಗುನು ಸಿಕ್ಕಿದ್ಲು. Say hi, Prakriti. Now she won't say. Hi, Bella. Hi. 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 ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಗುಲಾಬಿ ತೋಟ. ಸೊ ಈ ಗುಲಾಬಿ ತೋಟ ನೋಡ್ತಾ ಇದ್ದಾಗ ನನಗೆ ಹೂವೇ ಹೂವೇ ಅಂತ ಹಾಡೇ ನೆನಪು ಬರುತ್ತೆ. ಅದಾದಮೇಲೆ ಮುಂದೆ ಹೋಗ್ತಾ ತಿನ್ನೋಕ್ಕಂತೂ ತುಂಬ ಐಟಮ್ಸ್ ಇದೆ ಇಲ್ಲಿ. ಅದು ಇದು ತುಂಬ ಅಂದರೆ ತುಂಬ ಏನು ಬೇಕಾದ್ರೂ ತಿನ್ಬೋದು. ಸೊ ನಾನು ಇವಾಗ ಬಂದಿದ್ದರಿಂದ ನಾನೇನು ತಿನ್ನೋಕ್ಕೆ ಹೋಗಲಿಲ್ಲ, ಬಟ್ ಇಲ್ಲಿ ತುಂಬ ಐಟಮ್ಸ್ ಇದೆ, ಫ್ರೂಟ್ಸು, ಜ್ಯೂಸು ಎಲ್ಲ ಥರನೂ ಇದೆ. ಸೊ ಅದಾದಮೇಲೆ ನಮಗೆ ಸಿಗೋದೆ ಹೂವು ತೋಟ. ಸೊ ಇಲ್ಲಿ ಮಾರಾಟ ಮಾಡೋಕ್ಕೆ ತುಂಬಾ ವೆರೈಟಿ ಆಗಿರೋ ಹೂವು ಎಲ್ಲ ಇಕ್ಕಿದ್ದಾರೆ. ನನಗಂತೂ ಇಲ್ಲಿ ಯಾವ ಹೂವು ಹೆಸರು ಗೊತ್ತಿಲ್ಲ, ಒಂದೊಂದು ಹೂವು ಹೆಸರು ಮಾತ್ರ ಗೊತ್ತು. ಅದಾದಮೇಲೆ ತುಂಬ ವೆರೈಟಿ ಆಗಿರೋ ಹೂವು. ಇದಂತೂ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಪಿಂಕ್ ಅಂದರೆ ನನಗೆ ಪಿಂಕ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನನಗೆ ಇಷ್ಟ ಆಯಿತು. इंडोर का प्लांट है. इधर से फिर आएगा. अच्छा. इधर काट कर दो. हाँ हाँ. ओके ओके. पानी कम चाहिए. पानी कम डालना है. इंडोर रखना है ना इसको. हाँ अच्छा अच्छा. ನೋಡ್ತಾ ಇದ್ದೀರಲ್ವ, ತುಂಬ ಅಂದರೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿರೋ ಗಿಡಗಳಿದೆ. ಸೊ ಇದ್ರ ಹೆಸರುಗಳು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಇದ್ರ ಗಿಡಗಳ ಹೆಸರೆಲ್ಲ ಹೇಳೋಕ್ಕೆ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಗಿಡ ಫುಲ್ಲು ಗ್ರೀನ್, ಪಿಂಕ್ ಎಲ್ಲ ಥರನೂ ಮಿಕ್ಸ್ ಆಗಿದೆ. ಇದಂತೂ ತುಂಬ ಚೆನ್ನಾಗಿದೆ. ಬಟ್ ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಇದಕ್ಕೆ ವಾರಕ್ಕೆ 1 ಸತಿ 2 ಸತಿ ಮಾತ್ರ ನೀರು ಹಾಕಬೇಕು. ತುಂಬ ಜಾಸ್ತಿ ನೀರು ಹಾಕಿದ್ರೂ ಈ ಗಿಡಗಳೆಲ್ಲ ಸತ್ತೋಗ್ಬಿಡುತ್ತೆ. ಇಲ್ಲಾಂದರೆ ಲೈಟಾಗೆ ನಾವು ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳಲ್ಲಿಟ್ಟರೆ ಸೊ ತುಂಬ ದಿನ ಈ ಗಿಡಗಳು ಚೆನ್ನಾಗಿರುತ್ತೆ. ಸೊ ಮನೆ ಒಳಗಡೆ ಈ ಗಿಡ ಆಫೀಸಲ್ಲೆಲ್ಲ ಇಡ್ಬೋದು. ತುಂಬಾ ಅದ್ಭುತವಾಗಿದೆ ಗಿಡಗಳು. ಬಗ್ಗೆ ಹೇಳಿದ್ರೆ ಎಲ್ಲ ನಾರ್ಮಲ್ ಪ್ರೈಸ್ ಇದೆ. ಒಂದೊಂದು ಗಿಡದು ಒಂದೊಂದು ಥರ ರೇಟ್ ಇದೆ. ಸೊ ಒಂದು 250, ಒಂದೊಂದು 300, ಒಂದೊಂದು 600ವರೆಗೂ ಇದೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ರೆ ಇದೆಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್, ದಾಸವಾಳ ಹೂವು. ಇಷ್ಟು ಗಿಡಗಳು ನೋಡ್ತಾ ಇದ್ರೆ ಎಲ್ಲ ಪೂಣೆಯಿಂದ ಬಂದಿರೋದಂತೆ, ಪುಣೆಯಿಂದ. ಸೊ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಹೂವು ಎಲ್ಲ ಇದೆ ಇಲ್ಲಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು, ಆ ಕಡೆ ಇರೋದೆಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್ ಅಂತೆ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಮನೆಗೆ ಹೋಗೋ ಟೈಮಲ್ಲಿ ತೊಗೊಂಡೋಗ್ತೀನಿ. ನಾನು ಮುಂದೆ ಹೋಗ್ತಾ ಇರೋದೇ ಫ್ಲವರ್ ಶೋ. ಸೊ ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್, 28 ಲಾಸ್ಟ್ ಡೇಟ್. ಸೊ ನೀವು ಬರೋಂಗಿದ್ರೆ ಖಂಡಿತವಾಗ್ಲೂ ಒಂದು ಸಾರಿ ಬಂದು ವಿಸಿಟ್ ಮಾಡಿ. ಸೊ ನಾನು ಇವಾಗ ಹೋಗ್ತಾ ಇರೋದು ಸೊ ಇದೇ ಜಾಗಕ್ಕೆ. ಇಲ್ಲಿ ಫ್ಲವರ್ ಶೋ ಎಲ್ಲ ನಡೀತಾ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡೋಣ ಹೇಗಿದೆ ಅಂತ. ಹೊರಗಡೆಯಿಂದ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿದೆ. ಸೊ ಒಳಗಡೆ ಹೋಗಿ ನೋಡೋಣ ಇರಿ. ಯಾವ ಕಡೆಯಿಂದ ಹೋಗಬೇಕು? ಓಕೆ, ಹೊರಗಡೆನೂ ಡೆಕೋರೇಷನ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೀರು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ಲೈಟ್ ಹೌಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕೆಳಗಡೆಯಿಂದ ನೋಡೋಕ್ಕೂ ಮೇಲಿಂದ ನೋಡೋಕ್ಕೂ ತುಂಬ ಡಿಫ್ರೆಂಟಾಗಿದೆ. ಸೊ ಕೆಳಗಡೆ ಬಂದು ನೋಡಿದಾಗ ನೋಡಿ ಈ ಥರ ಫುಲ್ ಎಲ್ಲನೂ ಕಾಣುತ್ತೆ ನಿಮಗೆ. ಇದು ಲೈಟ್ ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ.
ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಸವಣ್ಣ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕಟ್ಟಿಗೆದಲ್ಲಿ ಮಾಡ್ದಂಗಿದೆ ಕಾನೇನೆಲ್ಲ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋದ್ಮೇಲೆ ನನಗೆ ನೋಡಿದ್ದೆ ಬಸವಣ್ಣ ಅವರ ಸ್ಟ್ಯಾಚ್ಯೂ. ಸೊ ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ತುಂಬ ಮಹಾನ್ ವ್ಯಕ್ತಿ. ಇವ್ರ ಬಗ್ಗೆ ಹೇಳೋದಕ್ಕಂದ್ರೆ ತುಂಬಾ ಇದೆ. ಸೊ ಇವ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ. ಸೊ ಅಲ್ಲಿ ಹೋಗಿ ನೀವು ನೋಡಿ ಇವ್ರ ವೀಡಿಯೋಸು. ಅದಾದಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಫ್ಲವರ್ ಶೋ ಅಂತೂ ತುಂಬ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇಕ್ಕಿದ್ದಾರೆ. ಇಲ್ಲಿ ಏನು ನೀವು ನೋಡ್ತಾ ಇದ್ರಲ್ಲ, ಫುಲ್ ಗುಲಾಬಿ ಹೂವಿಂದ ಮಾಡಿರೋದು. ಸೊ ಅವ್ರು ಎಷ್ಟು ಮಹಾನ್ ಭಾವರಲ್ಲ, ಇದನ್ನೆಲ್ಲ ಮಾಡಿ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಂತೂ ವರ್ಷ ತುಂಬ ಜನ ಬರ್ತಾ ಇರ್ತಾರೆ. ಆರೆಂಜ್ ಕಲರ್ ಬಟ್ಟೆನಲ್ಲಿ ನೋಡ್ತಾ ಇದ್ದೀರಲ್ಲ, ಅವ್ರು ಯಾರೋ ಗುರುಗಳಂತೆ, ಯಾವುದೋ ಮಠದಿಂದ ಬಂದಿದ್ರು, ಬಟ್ ನನಗೆ ಯಾರು ಅಂತ ಗೊತ್ತಿಲ್ಲ. ಸಂಜೆ ಆಗ್ತಾ ಅಂತೂ ತುಂಬ ಜನ ಬರ್ತಾನೆ ಇದ್ರು. ಅದಾದ್ಮೇಲೆ ಮುಂದೆ ನೋಡಿದ್ರೆ ಇದೆಲ್ಲ ನೋಡ್ತಾ ಇದ್ರಲ್ಲ, ಇದೆಲ್ಲ ಬ್ಯಾಂಬೂ ಸ್ಟಿಕ್ಕಿಂದ ಮಾಡಿರೋ ಡಿಸೈನ್ಸ್, ಅಂದರೆ ಮರಗಳಿಂದ. ಸೊ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಡಿಸೈನ್, ಒಂದ್ರ ಮೇಲೆ ಒಂದು. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಅಂಕಲು ಆಂಟಿಗೆ ಎಷ್ಟು ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಲ್ಲಿ ಲಾಲ್ಬಾಗಲ್ಲಿರೋ ಎಷ್ಟು ಸಾವಿರಾರು ಮರಗಳಿದೆ. ಸಾವಿರ ಅಲ್ಲ, ಇನ್ನೂ ತುಂಬ ಮರಗಳಿದೆ. ಸೊ ಅಲ್ಲೆಲ್ಲ ಇರೋ ಬೀಜ, ಹಣ್ಣು, ಆ ಮರಗಳದ್ದು ಆ ಬೀಜನೆಲ್ಲ ಇಲ್ಲಿ ನೋಡೋಕ್ಕಂತ ತಂದಿಟ್ಟಿದ್ದಾರೆ. ಸೊ ನಾನೇ ಇದು ಡಿಫ್ರೆಂಟ್ ಆಗಿರೋ ಬೀಜ ಇವತ್ತೇ ನೋಡ್ತಾ ಇರೋದು. ಈ ಬೀಜ ನೋಡೋಕ್ಕೆ ಹಾರ್ಟ್ ಇದ್ದಂಗೆ ಇದೆ. ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಇಲ್ಲಿಂದ ತೊಗೊಂಡೋಗಿ ಕೊಡಿ, ಓಕೆನಾ? ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ಮಾವಿನಕಾಯಿ ಥರ ಇತ್ತು, ಬಟ್ ಅದು ಮಾವಿನಕಾಯಿ ಅಲ್ಲ, ಸುಮ್ಮನೆ ಗುಂಡು ಆ ಥರ ಕಲರಲ್ಲಿ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಐಟಮ್ಸ್ ಇದೆ ಇಲ್ಲಿ, ಯಾವ ಬೀಜ ಏನು ಅಂತ ಗೊತ್ತಿಲ್ಲ. ಬಟ್ ಇದೆಲ್ಲ ನಾನು ಮನೆಗೆ ಬಂದಮೇಲೆ ಈ ಗಿಡಗಳ ಹೆಸರು ನೋಡಿದೆ. ಬಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಹಣ್ಣಂತ ಏನಂದರೆ ತಿಂದ್ಬಿಡ್ಬೇಡಿ, ಆದರೆ ಸುಮ್ಮನೆ ಬೀಜ ನೋಡೋಕೆ ಇಟ್ಟಿದ್ದಾರೆ. ಸ್ವಲ್ಪ ಒಂದೊಂದು ಮಾತ್ರನೇ ಹಣ್ಣು.
ಇಲ್ಲಿ ಚಿತ್ರ ನೋಡ್ತಾ ಇರಲ್ಲ, ಇದು ಥ್ರೆಡ್ಡಿಂದ ಮಾಡಿರೋದು, ಅಂದರೆ ಕೈಯಲ್ಲಿಂದ ಮಾಡಿರೋದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಕಲಾವಿದರಿಗೆಲ್ಲ ನಾನು ನಿಜವಾಗ್ಲೂ ಸಲ್ಯೂಟ್ ಮಾಡ್ತೀನಿ, ಯಾಕಂದರೆ ತುಂಬ ಅದ್ಭುತವಾಗಿರೋ ಟ್ಯಾಲೆಂಟ್ಸ್ ಇರುತ್ತೆ ಇವರಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದರು. ಹೋದ ವರ್ಷ ಏನು ಮಾಡಿದ್ರು ಅಂದರೆ ಫುಲ್ ಫ್ರೀ ಬಿಟ್ಬಿಟ್ಟಿದ್ರು ಮೆಟ್ರೋ ಎಲ್ಲ. ಎಷ್ಟು ಜನ ಇದ್ರು ಅಂದರೆ ನಿಜವಾಗ್ಲೂ ನಾನಂತೂ ಇನ್ನು ಲಾಲ್ಬಾಗ್ಲೇ ಬರಲೇಬಾರ್ದು ಅಂದ್ಕೊಂಡಿದ್ದೆ. ರಿಪಬ್ಲಿಕ್ ಡೇ ದಿನವೂ ಇಂಡಿಪೆಂಡೆನ್ಸ್ ಡೇ ದಿನವೂ ಹೋದ ವರ್ಷ ಫುಲ್ ಜನಕ್ಕೆ ಫ್ರೀ ಬಿಟ್ಬಿಟ್ಟಿದ್ರು. ನೋಡಿದ್ರೆ ಒಳ್ಳೆ ಇರುವೆಗಳು ಒಂದೇ ಗುಂಪಲ್ಲಿ ಹೆಂಗೆ ತಳ್ಳಾಡ್ತಾಯಿದ್ರು ಹೋದ ವರ್ಷ. ನಾನು ನಿಜವಾಗ್ಲೂ ಆಮೇಲೆ ನಾನು ಬರಬಾರ್ದು ಅಂತ ಅಂದ್ಕೊಂಡೆ. ಅದಕ್ಕೆ ನಾನು 4-5 ದಿನ ಮುಂಚೆನೇ ನೋಡೋಕ್ಕೆ ಬಂದೆ, ಯಾಕಂದರೆ 4-5 ದಿನ ಮುಂಚೆ ಬಂದರೆ ತುಂಬ ಚೆನ್ನಾಗಿ ನೀಟಾಗಿ ನೋಡ್ಬೋದು ಎಲ್ಲನೂ. ಬಟ್ ಇದಂತೂ ಸುತ್ತಾಡೋಕ್ಕೆ ತುಂಬ ದೊಡ್ಡ ಜಾಗ. ಸೊ ನೋಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನೀವು ಬರೋಂಗಿದ್ರೆ ಬೆಳಿಗ್ಗೆನೇ ಬನ್ನಿ. ಒಂದು 10-11 ಗಂಟೆ ಬಂದರೆ ನೀವು ಸಾಯಂಕಾಲ ಅಷ್ಟರೊಳಗಡೆ ಎಲ್ಲನೂ ನೋಡ್ಕೊಂಡು ಹೋಗ್ಬೋದು. ಇದು 6:30ಗೆ ಕ್ಲೋಸ್ ಮಾಡಿಬಿಡ್ತಾರೆ ನಾರ್ಮಲ್ ಡೇಸಲ್ಲಿ. ಇವಾಗ ಫಂಕ್ಷನ್ ಇರೋದ್ರಿಂದ 7:30 ಕ್ಲೋಸ್ ಮಾಡ್ತಾಯಿದ್ದಾರೆ. ಬಟ್ ನಾನು ಹೊರಗಡೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ನನಗೆ ಗೊತ್ತಿಲ್ಲ. ಟ್ರೈನಲ್ಲಿ ನೋಡಿಕೊಂಡು ಹೊರಗಡೆ ಬಂದೆ. ಸೊ ಫುಲ್ ಸಂಜೆ ಆಗಿಬಿಟ್ಟಿತ್ತು. ಅದಾದಮೇಲೆ ಹೊರಗಡೆ ಅಂತೂ ನೋಡೋಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತದೆ. ಇಲ್ಲಿ ಎಷ್ಟು ಗಿಡಗಳು ನೋಡ್ತಾಯಿದ್ರೆ 1000 ಪ್ಲ್ಯಾಂಟ್ಸ್ ಇದೆ, ಅಂದರೆ 1000 ಗಿಡ. ಇನ್ನೂ ತುಂಬಾ ಗಿಡಗಳಿದೆ ಇಲ್ಲಿ ನೋಡೋಕ್ಕೆ ಅಂತ. ತುಂಬ ಇದು 200 ವರ್ಷಗಳ ಕಾಲದಿಂದ, ಅಂದರೆ ತುಂಬ ಹಳೆ ಮರಗಳು ಇಲ್ಲಿ ತುಂಬ ವರ್ಷಗಳಿಂದ ಇದೆ. ನನಗಂತೂ ನಿಜವಾಗ್ಲೂ ಗಿಡ ಮರ ಅಂದರೆ ತುಂಬಾ ಇಷ್ಟ. ಸೊ ನೀವು ಫ್ಯಾಮ್ಲಿ ಜೊತೆ ಎಲ್ಲ ಬಂದು ನೋಡಿ, ತುಂಬಾ ಅದ್ಭುತವಾಗಿರುತ್ತೆ. ನಮಸ್ಕಾರ, ನಾನು ನಿಮ್ಮ ರಶ್ಮಿತಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ಲಾಲ್ಬಾಗ್. ಸೊ ಈ ಜಾಗದಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಫ್ಲವರ್ ಶೋಸ್ನು. ಹಾಗಾಗಿ ನೀವು ಬಂದು ನೋಡಿ, 28ವರೆಗೂ ಇರುತ್ತೆ. ಸೊ ವರ್ಷವೂ ನಡೀತಾ ಇರುತ್ತೆ. ಸೊ ಈ ವರ್ಷ ನೋಡೋಕ್ಕಾಗಿಲ್ಲ ಅಂದರೆ ಬರೋ ವರ್ಷ ಬಂದು ನೋಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಫುಲ್ ವಿಡಿಯೋ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನವಿಲು, ಅದೆಲ್ಲ ತುಂಬಾ ಅದ್ಭುತವಾಗಿ ಡೆಕೋರೇಷನ್. ಇಲ್ಲಂತೂ ತೊಗೊಳಕ್ಕೆ ತುಂಬಾ ಚೆನ್ನಾಗಿತ್ತು. ಸ್ಟಾಲ್ಸಲ್ಲೆಲ್ಲ ಕಟ್ಟಿಗೆದು ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮುಂದೆ ಬಂದೆ. ಸೊ ಇಲ್ಲಿ ಆಮ್ಲ ಜ್ಯೂಸ್, ಅಂದರೆ ಕಾಡು ನೆಲ್ಲಿಕಾಯಿ ಜ್ಯೂಸ್ ಕುಡಿದೆ. ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿತ್ತು. ಸ್ಕ್ಯಾನರಲ್ಲಿದೆ, ಟೆಂಟ್ ಇರುತ್ತೆ ಇದರಲ್ಲಿ. ಗ್ಯಾಸ್ಟ್ರಿಕ್ಕು, BP, ಶುಗರ್ಗೆಲ್ಲ ತುಂಬ ಒಳ್ಳೆಯದು. ನಿಮ್ಮ ಬ್ಲಡ್ ಸರ್ಕ್ಯುಲೇಷನು, ಬ್ಲಡ್ ಪ್ಯೂರಿಫಿಕೇಷನ್ಗೆಲ್ಲ ಒಳ್ಳೆಯದು. ಹೇರ್ ಪ್ಯಾಕು, ಫೇಸ್ ಪ್ಯಾಕ್ ಎಲ್ಲ ಯೂಸ್ ಮಾಡ್ತೀವಿ. ಇದು 200 ml ವಾಟರ್ಗೆ 1 ಟೇಬಲ್ ಸ್ಪೂನ್ ಆಫ್ ಆಮ್ಲ ಪೌಡರ್, ಪಿಂಚ್ ಆಫ್ ಸಾಲ್ಟ್, ಎನಿ ಸಾಲ್ಟ್. BP, ಶುಗರ್ ಇದ್ದವ್ರಿಗೆಲ್ಲ ನಾರ್ಮಲ್ ಬೇರೆ ಥರ ಸಾಲ್ಟ್ ಯೂಸ್ ಮಾಡೋದು. ನಾವು ಸೈಂದ್ರ ಲವಣ ಹಾಕಿ ಮಾಡಿರೋದು. ನೀವು ಅದೇ ಥರ ಮಾಡಿಕೊಂಡ್ರೆ ಸೇಮ್ ಟೇಸ್ಟ್ ಬರುತ್ತೆ. ಓಕೆ ಎಗ್ಲೆಸ್ಸಾ? ಒಂದೇ ಸಾಕು. ವೆನಿಲಾನೇ ತಗೊಳ್ತೀನಿ. ಬಟರ್ಫ್ಲೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಪುಟಾಣಿ ಫಾಲ್ಸಲ್ಲಿ ನೋಡೋಕೆ ತುಂಬ ಚೆನ್ನಾಗಿತ್ತು. ನಾನು ಹೋಗಿ ಟೈಮಲ್ಲಿ ಆಲ್ಮೋಸ್ಟ್ ಅವ್ರು ಲೈಟ್ ಆಫ್ ಮಾಡ್ತಾಯಿದ್ರು. ಅಷ್ಟರೊಳಗಡೆ ವೀಡಿಯೋಸ್ ಮಾಡ್ಕೊಂಡು ಆಮೇಲೆ ನಾನು ಈ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ತೊಗೊಂಡೆ. ಅಂಕಲ್ ಇದ್ದಾರಲ್ಲ, ಸಗಣಿನಲ್ಲಿ ಮಾಡಿರೋ ವಿಭೂತಿ ತೊಗೊಳ್ಳಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂದರು. ಸರಿ ಅಂತ ನಾನು 1-2 ವಿಭೂತಿ ತೊಗೊಂಡೆ. ಅದಾದಮೇಲೆ ಹೊರಗಡೆ ಬಂದು ನೋಡಿದೆ, ಫುಲ್ ಲೈಟಲ್ಲಿ ತುಂಬಾ ಅದ್ಭುತವಾಗಿತ್ತು. ಆಲ್ಮೋಸ್ಟ್ ಎಲ್ಲನೂ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. 7:30ಗೆ ಕ್ಲೋಸು. ನಾರ್ಮಲ್ ಡೇಸಲ್ಲಿ ಆ್ಯಕ್ಚುಲಿ 6:30ಗೆ ಕ್ಲೋಸ್ ಆಗುತ್ತೆ, ಬಟ್ ಇವಾಗ 7:30 ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಮರ ಫುಲ್ ತುಂಬಾ ಅದ್ಭುತವಾಗಿ ಕಲರ್ ಗ್ರೀನಾಗಿ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಸ್ಟಾಲ್ಸನ್ನು ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಇವಾಗ ಫುಲ್ ಯಾರೂ ಇಲ್ಲವೇ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು ಬಂದೆ. ಸೊ ಇವಾಗ ಆಲ್ಮೋಸ್ಟ್ 7:40 ಆಗ್ತಾಯಿದೆ.
ಸೊ 7:30 ಕ್ಲೋಸು. ಸೊ ಎಲ್ಲ ಸುತ್ತಾಡ್ಕೊಂಬರೋಷ್ಟಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಬೇಗ ಬನ್ನಿ ಅಂತ ತುಂಬ ನೋಡಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನಾನು ತುಂಬಾ ಎಂಜಾಯ್ ಮಾಡಿದೆ ಇವತ್ತು ಲಾಲ್ಬಾಗಲ್ಲಿ. ತುಂಬಾ ಸ್ಟಾಲ್ಸು ಮತ್ತು ಫ್ಲವರ್ ಶೋಸ್ ತುಂಬ ಚೆನ್ನಾಗಿತ್ತು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದುವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್. ಕೃಷ್ಣ ದೋಸ್ತೋ.